ಹಲೋ ಮೈ ಡಿಯರ್ ಫುಡ್ ಲವರ್ಸ್, ಎಲ್ರು ಹೇಗಿದ್ದೀರಾ? ನಾನಂತೂ ತಿನ್ಕೊಂಡು ಅನ್ಕೊಂಡ್ ಆರಾಮಾಗಿ ಗಟ್ ಮುಟ್ಟಿಯಾಗಿದ್ದೀನಿ. ನೀವು ನಂತರನೇ ಇದ್ದೀರಾ ಅನ್ಕೊಂಡು ಇವತ್ ನಮ್ ಸಸ್ಯ ಪಾಕಲ್ ಕಿಚನ್ ನಲ್ಲಿ ಒಳ್ಳೆ ಎನರ್ಜಿ ತುಂಬೋ ಸಕ್ಕರೆ ಬಸ್ದೆ ಮಾಡೋ ಒಂದು ಸ್ವೀಟ್ ರೆಸಿಪಿ, ಸೂಪರ್ ಆಗಿರುವಂತ ಡೇಟ್ಸ್ ಲಡ್ಡು ಮಾಡಕ್ಕೆ ಬಂದಿದ್ದೀನಿ. ಅಂದ್ಮೇಲೆ ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ದೀರಾ? ನೇರವಾಗಿ ಲಡ್ಡು ಕಲ್ಸಕ್ ಹೋಗೋಣ ಬನ್ನಿ. ಮೊದ್ಲಿಗೆ ನಮ್ಮ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ಪರಿಚಯ ಮಾಡ್ಕೊಡ್ತೀನಿ. ಮೊದಲನೇದಾಗಿ ಪರಿಚಯ ಮಾಡ್ತಿರೋದು ನಮ್ಮ ಶ್ರೀಮಂತ್ ಮಾವ ಗೋಡಂಬೆ. ಇವ್ರು ಸ್ವಲ್ಪ ಇದ್ರು ಇವರ ವ್ಯಾಲ್ಯೂ ಜಾಸ್ತಿನೇ ಅಂತೀನಿ. ಮತ್ ಇವ್ರು ಸ್ಪೆಷಲ್ ಅತಿಥಿ ಪಿಸ್ತಾ. ಇವ್ರ ಕಲರ್ಗೂ ಸಹಿ, ಕ್ರಂಚ್ಗೂ ಸಹಿ. ಮೂರನೇದಾಗ ಪರಿಚಯ ಮಾಡ್ತಾ ಇರೋದು ಸೈಲೆಂಟ್ ವರ್ಕರ್ ಚೀನಿ ಬೀಜ. ಜಾಸ್ತಿ ಶಬ್ದ ಮಾಡಲ್ಲ, ಆದ್ರೆ ಪವರ್ಫುಲ್ ಕೆಲ್ಸ ಇವ್ರದ್ದು. ಮತ್ ಇವ್ರು ನಮ್ಮ ಫಿಟ್ನೆಸ್ ಕಾಕ ಬಾದಾಮಿ. ಇವ್ರಿಗೆ ಆರೋಗ್ಯ ಅಂದ್ರೇನೆ ಜೀವ. ಇವ್ರ ಗೊತ್ತಲ್ಲ, ನಮ್ಮ ಮಕ್ಕಳ ಫೇವ್ರೇಟ್ ದ್ರಾಕ್ಷಿ. ಇವ್ರಿಗೆ ಬಿಸಿ ತಾಗಿದ್ರೆ ಉಬ್ಬಿ ಉಬ್ಬಿ ನಾನು ಇದೀನಿ ಅಂತ ತೋರಿಸ್ತಾರೆ. ಇವ್ರು ನಮ್ ತಂಡದ ಬಾಸ್. ಡೇಟ್ಸ್ ಸಿಹಿಯಾಗಿ ಮಾತಾಡ್ತಾರೆ, ಗಟ್ಟಿಯಾಗಿ ಕೆಲಸ ಮಾಡ್ತಾರೆ, ಯಾರನ್ನು ಕೂಡ ಬ್ಯಾಡ್ ಅನ್ನಲ್ಲ. ನಮ್ ಬಾಸ್ಗೆ ಎಲ್ರು ಬೇಕು, ಆದ್ರೆ ನಮ್ ಬಾಸ್ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಲಡ್ಡು ಸಾಫ್ಟ್ ಆಗಲ್ಲ. ಮೊದ್ಲಿಗೆ ಇವ್ರನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡ್ ಕೊಚ್ಕೊಂಡ್ ಇಟ್ಕೊಬೇಕು. ಇವಾಗ ನಾವು ನಮ್ ಕೆಲ್ಸನ ಶುರು ಹಚ್ಕೊಳ್ಳೋಣ. ಮೊದ್ಲಿಗೊಂದು ಪ್ಯಾನ್ ಗ್ಯಾಸ್ ಮೇಲೆ ಇಟ್ಕೊಂಡು ನಮ್ಮ ಕಾಕ ಮಾವ ಅತಿಥಿ 3 ಜನಕ್ಕೂ ಒಟ್ಟಿಗೆ ಒಳಗಡೆ ಬಿಡ್ತೀವಿ. ಇವರು ಜಾಸ್ತಿ ಮಾತಾಡದೆ ಮೌನವಾಗಿ ಕೆಂಪಾಗೋದಿಕ್ ಶುರು ಆಗ್ತಾರೆ. ಇವ್ರಿಗೆ ನಾವು ಡ್ರೈ ಆಗಿ ಫ್ರೈ ಮಾಡ್ಬೇಕು. ಕೆಂಪ್ ಮಾಡ್ತೀನಿ ಅಂತ ಇವ್ರನ್ನ ಕಪ್ ಮಾಡ್ಬೇಡಿ ಮತ್ತೆ, ಯಾಕಂದ್ರೆ ನಾವೀಗ ಮಾಡ್ತಾ ಇರೋದು ಡೇಟ್ಸ್ ಲಡ್ಡು ಅಲ್ವಾ, ಕರಿ ಲಡ್ಡು ಅಲ್ಲ. ಅದಕ್ಕೋಸ್ಕರ ಇವ್ರನ್ನ ಕೆಂಪಗ್ ಮಾಡಿದ್ರೆ ಸಾಕು. ನೋಡಿ ನೋಡಿ, ಕೆಲ್ಸ ಮಾಡಿ ಕೆಂಪಾಗೋಕೆ ಶುರು ಆದ್ರು. ಇವಾಗ ಇವ್ರಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಕೊಡೋಣ. ಅದಕ್ಕೆ ಒಂದ್ ಪ್ಲೇಟ್ ನ ತಗೊಂಡು ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಇವ್ರನ್ನ. ಈಗ ಕೆಲಸ ಮಾಡಕ್ಕೆ ನಮ್ಮ ಸೈಲೆಂಟ್ ವರ್ಕರ್ ಚೀನಿ ಬೀಜದ ಸರ್ದೆ. ಇವ್ರನ್ನ ಸಪ್ರೇಟ್ ಆಗಿ ಫ್ರೈ ಮಾಡ್ಬೇಕು, ಇಲ್ಲ ಅಂದ್ರೆ ನಾವು ಬೆಂದಿಲ್ವೋ ಅವ್ರು ಬೆಂದ್ರೋ ಇಲ್ವೋ ಅನ್ನೋ ಗೊಂದಲ ಶುರು ಆಗತ್ತೆ. ಈಗ ಇವ್ರ ಕೆಲ್ಸನು ಮುಗೀತು. ಇವರು ಕೂಡ ಚೆನ್ನಾಗಿ ಫ್ರೈ ಆದ್ರು. ಈಗ ಇವ್ರನ್ ಕೂಡ ಅವ್ರ ಕುಟುಂಬದ ಜೊತೆಗೆ ಸೇರ್ಸ್ಕೊಳ್ಳೋಣ. ಅಲ್ಲಿ ನೋಡಿ, ಒಂದು ಕಳ್ಳ ಕೈ ಬಂದು ಡ್ರೈ ಫ್ರೂಟ್ಸ್ ನ ಕದಿಯಕ್ ಶುರು ಮಾಡ್ಕೊಂಡಿದೆ. ಈಗ ಮತ್ತೆ ಅದೇ ಪ್ಯಾನ್ಗೆ ಕೊಂಚಂ ತುಪ್ಪಂ ಹಾಕಿ, ಅಯ್ಯೋ ತುಪ್ಪ ಬೀಳೋ ಮಾರಾಯ, ಎಷ್ಟ್ ಗಟ್ಟಿಯಾಗಿ ಅಂಟ್ಕೊಂಡಿದ್ಯಾ ನೀನು. ಇಷ್ಟು ಸಾಕು. ಇವಾಗ ನಮ್ಮ ಮಕ್ಳ ಫೇವ್ರೇಟ್ ದ್ರಾಕ್ಷಿ, ಇವ್ರನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇವರು ಫ್ರೈ ಆಗಿ ಉಬ್ಬಿ ಉಬ್ಬಿ ಬರ್ತಿದಾರೆ. ಅಷ್ಟೊತ್ತಿಗೆ ಗೊತ್ತಾಗತ್ತೆ, ನಾನು ರೆಡಿ, ನನ್ನನ್ನು ತೆಗೀರಿ ಅನ್ನತ್ತೆ. ಇವ್ರನ್ ಕೂಡ ಅವ್ರ ಕುಟುಂಬದವ್ರ ಜೊತೆಗೇನೆ ಮತ್ತೆ ಸೇರ್ಸೋಣ. ಈಗ ನಮ್ಮ ಡೇಟ್ಸ್ ಕಡೆ ಬರೋಣ. ನಾನು ಇಲ್ಲಿ 20-30 ಡೇಟ್ಸ್ ನ ಬಳಸ್ಕೊಂಡಿದೀನಿ. ಸಾಫ್ಟ್ ಆಗಿರೋಂತ ಡೇಟ್ಸ್ ನ ಬಳಸಿದ್ರೆ ಲಡ್ಡು ನಂತರನೇ ಸಾಫ್ಟ್ ಆಗಿ ಬರುತ್ತೆ. ಹಾರ್ಡ್ ಡೇಟ್ಸ್ ಬಳಸಿದ್ರೆ ಲಡ್ಡು ಜಿಮ್ಗೆ ಹೋಗುತ್ತೆ. ಈಗ ನಮ್ಮ ಬಾಸ್ಗೆ ಮಿಕ್ಸರ್ ಜಾರ್ಗೆ ಹಾಕಿ ಒಂದು ರೌಂಡ್ ಕರ್ಕೊಂಡು ಹೋಗಿ ಸ್ಮೂತ್ ಮಾಡ್ಕೊಳ್ಳಿ. ಈಗ ಇವರು ಸ್ಮೂತ್ ಆಗಿ ರೆಡಿ ಆಗಿದ್ದಾರೆ. ಈಗ ಮತ್ತೆ ಬಾಣ್ಲೆ ಇಟ್ಕೊಂಡು ತುಪ್ಪ ಹಾಕೋಬೇಕು. 1 ಸ್ಪೂನ್ ಆದ್ರೂ ಹಾಕೊಳ್ಳಿ. ತುಪ್ಪ ಜಾಸ್ತಿ ಇದ್ರೆ ಫ್ಲೇವರ್ ಕೂಡ ಯಮ್ಮಿ ಆಗಿರುತ್ತೆ. ತುಪ್ಪ ಬಿಸಿ ಬಿಸಿ ಆಗ್ಬೇಕಾದ್ರೆ ನಮ್ಮ ರೌಂಡ್ ಹೋಗಿ ಬಂದಿರುವಂತಹ ಡೇಟ್ಸ್ ಇರುತ್ತಲ್ಲ, ಅವರನ್ನ ಈ ತುಪ್ಪದಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆ ಡೇಟ್ಸ್ ಇದೆಯಲ್ಲ, ತುಪ್ಪ ಕುಡ್ದು ಎಂಜಾಯ್ ಮಾಡ್ಬೇಕು. ಆ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಎಲ್ಲ ಕುಡಿದ ತಕ್ಷಣ ಇವರು ತಳ ಬಿಟ್ಟು ಮೇಲ್ಮೇಲಕ್ ಬರೋದಿಕ್ಕೆ ಶುರು ಮಾಡ್ತಾರೆ. ಡೇಟ್ಸ್ ತುಪ್ಪ ಕುಡ್ಬೇಕಾದ್ರೆ ಫ್ಲೇಮ್ ಲೋ ನಲ್ಲಿ ಇರ್ಲಿ. ಈಗ ನಾವು ಫ್ರೈ ಮಾಡಿಟ್ಟಿರೋ ಎಲ್ರೂನು ಇವ್ರ ಜೊತೆಗೆ ಕಳಿಸ್ಬೇಕು. ಅರೆ, ಇವ್ರೇನು ನಮ್ ಬಾಸ್ಗಿಂತ ಉಳಿದ ಮೆಂಬರ್ಸೇ ಜಾಸ್ತಿ ಅನಿಸ್ತಿದಾರಲ್ಲ. ಇಲ್ಲ, ಇವ್ರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದ್ರೆ ನಾವೆಲ್ಲರೂ ಒಂದೇ ಕುಟುಂಬದವರು ಅನ್ನೋ ರೀತಿನಲ್ಲಿ ಒಂದಾಗ್ತಾರೆ. ನೋಡಿ, ಎಲ್ರು ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಒಂದೇ ಕುಟುಂಬದವ್ರ ತರ ಆಗಿದ್ದಾರೆ. ಈಗ ಇವ್ರನ್ನ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಇವರು ಬಿಸಿ ಬಿಸಿ ಇರ್ಬೇಕಾದ್ರೆ ಇವ್ರನ್ನ ಕಟ್ಟೋದಿಕ್ಕಾಗಲ್ಲ, ಕೈ ಸುಟ್ಟೋಗುತ್ತೆ. ಇವರು ಸ್ವಲ್ಪ ಉಗ್ರ ಬೆಚ್ಚ ಆಗ್ತಾ ಬರ್ಲಿ, ಅಲ್ಲಿವರೆಗೂ ಇವ್ರನ್ನ ಚೆನ್ನಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೇ ಇರ್ಬೇಕು. ಈಗ ಇವ್ರನ್ನ ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಆಗಿದ್ದಾರೆ.
ಈಗ ಇವ್ರನ್ನ ಸಣ್ಣ ಸಣ್ಣದಾಗಿ ಪೀಸ್ನ ಮಾಡ್ಕೊಂಡು ಕೈನಲ್ಲಿ ಈ ರೀತಿಯಾಗಿ ಉಂಡೆ ಉಂಡೆನ ಕಟ್ಟೋದಿಕ್ಕೆ ಶುರು ಮಾಡ್ಬೇಕು. ಕೈಗೆ ಬಿಸಿ ಬಿಸಿ ತಾಗುತ್ತೆ ಅನ್ನೋ ಹಾಗಿದ್ರೆ ಸ್ವಲ್ಪ ತುಪ್ಪನ ಹಚ್ಕೊಳ್ರಿ. ಈಗ ಈ ರೀತಿಯಾಗಿ ಉಂಡೆ ಉಂಡೆ ಮಾಡಿದ್ದಾಗಿದೆ. ಅಂದ್ರೆ ನಮ್ಮ ಸೂಪರ್ ಆಗಿರುವಂತ ಡೇಟ್ಸ್ ಲಡ್ಡು ರೆಡಿ. ತಿನ್ನಕ್ ನೀವ್ ರೆಡಿನಾ? ಎನರ್ಜಿ ಕೊಡ್ತಾರಂತ್ರಿ. ಬೇಗ ಬೇಗ ಮಾಡ್ರಿ ಮತ್ತೆ ತಿನ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮತ್ತೆ ಇಂಥ ರೆಸಿಪಿ ಬೇಕಂದ್ರೆ ನಮ್ಮ ಸಸ್ಯ ಪಾಕ ಕಿಚನ್ಗೆ ಬರ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.